ವಾಕಿಂಗ್ ಸ್ಟೈಲ್ ಮಾಡ್ಲಿ ಏ ಕ್ಯಾಟ್ ವಾಕ್ ಅಕ್ಕ ಕ್ಯಾಟ್ ವಾಕ್ ಮಾಡ್ಲಿ ಪ್ಯಾಷನ್ ನ್ಯಾಷನಲ್ ಬ್ಯೂಟಿ ಹೇಳಿ ಇವಾಗ ಗಟ್ಟ ಕುಂದ್ರಿ ಇವತ್ತು ಇವ್ನ ನೋಡಕ್ ಬಂದಿರಿ ನಾಳೆ ಬ್ರೆಡ್ ಬಾಳೆಹಣ್ಣು ಹಿಡ್ಕೊಂಡು ಸರ್ಕಾರದ ಒಕ್ಕನಿಗೆ ಅವ ನಿಮ್ಮನ್ನ ನೋಡಕ್ ಬರ್ತಾನೆ ನಿಂಗೊಂದು ಮಾತು ಹೇಳ ಪ್ರೀತಿಯನ್ನು ಹೊಳ್ಯಾಗ ಬಿದ್ದು ಹೊಳ್ಯಾಡಿ ಅಂತೀನಿ ಬೀಡಿಂಗ್ ಮ್ಯಾಲಿದ್ದ ಬೀಳೋದೆ ಕೊಡ್ತಾರೆ ಇಸ್ಗೋ ಮತ್ತ ಅವ ಕರೆಂಟ್ ಕಟ್ ಮಾಡಿದ್ರೆ ನಮ್ದೇನು ನಡೆಯಲ್ಲ ನಿನ್ನ ಕಲೆ ಮೆಚ್ಕೊಟ್ರು ಧನ್ಯವಾದ ಹೇಳ ಯಾರು ಅವ್ರ ಹೆಸರು ಏನಂದ್ರಲ್ರಿ KEB ಮಾಮ ಶ್ರೀಶೈಲ್ ರೇವಡಿ ಮಾಮ ಶ್ರೀಶೈಲ್ ರೇವಡಿ KEB ಮಾಮಾರ ನನ್ನ ಕಲೆಯನ್ನು ಮೆಚ್ಚಿ ನಿನ್ನ ಕಲೆ ಮೆಚ್ಚನ್ ಕೊಟ್ಟಿಲ್ಲ ಅವ ನಿನ್ನ ಸೈಜ್ ನೋಡ್ಯಾಕ ಕೊಟ್ಟ ಅಕ್ಕ ಬಾ ನೀನ ಬೇಕು ಕಮ್ಮಿ ಇದಿ ಬಾ ಮಾಡ್ಬಿಡ್ರಿ ನೀವು ಸ್ಲಿಮ್ ಮಗಳೀಗ ಏನಾಗ್ಯಾಳ ಸ್ಲಿಮ್ ಯಸ್ ಅವಿ ಇದು ವಾಕಿಂಗ್ ಸ್ಟೈಲ್ ಮಾಡ್ಲಿ ಏ ಕ್ಯಾಟ್ ವಾಕ್ ಅಕ್ಕ ಕ್ಯಾಟ್ ವಾಕ್ ಮಾಡ್ಲಿ ಪ್ಯಾಷನ್ ನ್ಯಾಷನಲ್ ಬ್ಯೂಟಿ ಹೇಳಿ ಇವಾಗ ಗಟ್ಟ ಕುಂದ್ರಿ ಇವತ್ತು ಇವ್ನ ನೋಡಕ್ ಬಂದಿರಿ ನಾಳೆ ಬ್ರೆಡ್ ಬಾಳೆಹಣ್ಣು ಹಿಡ್ಕೊಂಡು ಸರ್ಕಾರದ ಒಕ್ಕನಿಗೆ ಅವ ನಿಮ್ಮನ್ನ ನೋಡಕ್ ಬರ್ತಾನೆ ನಿಂಗೊಂದು ಮಾತು ಹೇಳ ಪ್ರೀತಿಯನ್ನು ಹೊಳ್ಯಾಗ ಬಿದ್ದು ಹೊಳ್ಯಾಡಿ ಅಂತೀನಿ ಬೀಡಿಂಗ್ ಮ್ಯಾಲಿದ್ದ ಬೀಳೋದು ಯಾ ಲೆಕ್ಕ ಅವಿ ಹೌದಿಲ್ಲ ಬೈ ಸಾಧ್ಯನೇ ಇಲ್ಲ ಹುಡುಗಿಯರ್ನ ಬಿಡಿಸ್ಯಾರನ್ನು ನಾನು ಕೇಳಿಲ್ಲ ಅದಾತ ಹೋಯ್ ಬಾ ಏನ ಕ್ಯಾಮ್ರಾದಾಗ ಹಿಡಿಸ್ತಾಳಿಲ್ಲಪ್ಪ ಯಾಕ ಅಕ್ಕ ಹೋಗ್ಬಾಕ ನಾನು ಪ್ಯಾಷನ್ ಸೋಕ್ ಸೆಲೆಕ್ಟ್ ಆಗಿನಿ ಹೌದು ಅವ ಮಾಡ್ಕೊಂಡು ಉಳಿದಿಲ್ಲ ಅವೇನ ಈಗ ಹೊಂಟುಂಟ್ಲೆ ಅವಕ್ಕ ನನ್ನ ಹತ್ರ ನಂದ ಇಲ್ಲ ಚಂದ ಇಲ್ಲ ಹ್ಞೂ ಅನ್ನೋಲ್ಲ ನಾನಾದ್ರ ಅಣ್ಣ ಪಲ್ವಿ ನೋಡಕ್ ಕೆಟ್ಟ ಮಂದಿ ಬಂದಿರಿ ನಮ್ಮ ಹೆಣ್ಮಕ್ಳು ಬಂದಾರ ಒಬ್ರು ಇಲ್ಲ ನಿಮ್ ಗಂಡರ ಮೇಲೆ ಆಣಿ ಮೈಲಾರಿ ನೋಡಕ್ ಕೆಟ್ಟ ಮಂದಿ ಬಂದಿರಿ ಅವಿ ಒಟ್ಟು ನಿಮ್ಮ ಹೆಣ್ಣಾಳ ಕೈ ಐತೇವ್ ನೋಡಲ್ಲಿ ಯಾರು ಅವು ನಮ್ಮ ಆಧಾರ್ ಕಾರ್ಡ್ ಮಂದಿ ನಿಮಗ ಅವಮಾನ ಆಗಬಾರ್ದಂತ ಕೈ ಎತ್ತ ಸಾಧ್ಯನ ಇಲ್ಲ ನಾ ಇಲ್ಲ ಮೈಲಾರಿ ನೋಡಕ್ ಕೆಟ್ಟ ಮಂದಿ ಬಂದಿರಿ ಅಣ್ಣ ಹುಲಿಗಳೇ ನಮ್ಮನ್ನ ನೋಡಕ್ಕ ಏ ಅಕ್ಕಗಳೇ ನೀವ್ ಯಾಕೆ ಎತ್ತಿರಿ ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡ್ಬೇಕು ನೀವು ಅವಿ ಅಭಿಮಾನ ಯಾರಪ್ಪನ ಮನೆ ಸೊತ್ತದ ನಾವಿದ್ರ ನೀವು ಹೌದಿಲ್ರಿ ಅಭಿಮಾನದಿಂದ ನೋಡಕ್ ಬಂದಾರ ಎಟ್ ಬಂದಿರಿ ಹುಲಿಗಳೇ ಬರ್ರಿ ನಾಳೆ ಬಾ ಅಡಿಗೆ ಮಾಡಿ ಹಾಕ್ತಿದ್ದೀನಿ ನೋಡಕ್ಕೆ ಅಂತ ಬಾ ನಾಳೆ ನಾ ದುಡ್ದು ಹಾಕ್ಲಿಕ್ಕೆ ನೀ ಏನು ಮಾಡಿ ಹಾಕ್ತಿದ್ದೆ ಸುಬ್ಬಿ ನೀವೇನ್ 4 ದಿನ ಮಾಡಾಕ್ತಿರಿ ನೀ ನೋಡಿಲೆ ನೀ ಏನಾರ ಮಾಡಿ ಹಾಕ್ಲಿಲ್ಲ ಅಂದ್ರೆ ನಾಳೆ ತವ್ರ ಮನೆಗೆ ಹೋಗ್ಬಿಡ್ತೇನೆ ನಾ ಓಕೆ ಥ್ಯಾಂಕ್ ಯು ಧನ್ಯವಾದಗಳಂತ ಹೇಳ್ತಾ ಈಗ ಮುಂದಿನದಾಗಿ ಮಹಿಳೆಯರನ್ನ ತಲೆ ಕೆಡಿಸೋಬೇಡ ಅವರು ದುಡ್ದು ಹಾಕಲಿಲ್ಲ ಅಂದ್ರೆ ನೀ ಯಾಕೆ ಟೆನ್ಷನ್ ತೋತಿ ಅಣ್ಣ ಅಲ್ಲಿ ಒಳಗೆ ಬಸವಣ್ಣ ಅಂತೇಳಿ ಯಾರು ನಿಂತಾರೆ ಸ್ವಲ್ಪ ದೂರ ಸರ ನಿಂತು ಬಿಡ್ರಿ ಅಣ್ಣ ಯಾರು ಟಚ್ ಮಾಡ್ಬೇಡ್ರಿ ದಯವಿಟ್ಟು ಅಣ್ಣ ಈಗ ಮುಂದಿನದಾಗಿ ತಂಡದ ಖ್ಯಾತ ಗಾಯಕರು ಆರಾಧ್ಯ ಕಲ್ಯಾಣ ಮಠ ಅವರಿಂದ ಒಂದು ಸುಂದರವಾದ ಗುಡ್ ದಯವಿಟ್ಟು ಕಲಾವಿದರನ್ನ ಹೊರತುಪಡಿಸಿ ವೇದಿಕೆ ಮೇಲೆ ದಯವಿಟ್ಟು ಯಾರು ಬರಕ್ ಹೋಗ್ಬೇಡ್ರಿ ಈಗ ಆರಾಧ್ಯ ಕಲ್ಯಾಣ ಮಠ ಅವರಿಂದ ಒಂದು ನೃತ್ಯ ನೋಡಿ ಆನಂದಿಸಿ ಸೂಪರ್ ಅದ್ಭುತವಾದಂತಹ ಅಭಿನಯ ಕಲಾವಿದರು ನೋಡಿದ್ದೇವೆ ಬಂದ ಕಾಣಿಕೆ ಯಾರು ಬಿಡಾಗಿಲ್ಲ ಎಲ್ಲರೂ ಮಿಸ್ ಮಾಡದೆ ತಗೋತೇವೆ ಆದ್ರೆ ಶಿವನ ಹಾಡಿಗೆ ನೃತ್ಯ ಮಾಡಿದೀನಿ ಇದಕ್ಕೆ ಬಂದ ಕಾಣಿಕೆ ನಾನು ತಗೊಳ್ಳೋದು ಅಂತೇಳಿ ನೇರವಾಗಿ ಹೇಳತ್ತ ಜೋರಾದ ಚಪ್ಪಾಳೆ ಬರಲಿ ಅದ್ಭುತವಾದಂತಹ ಒಂದು ಗುಣ ಪುಟ್ಟ ಇದು ಗಾಡ್ ಬ್ಲೆಸ್ ಯು ದೇವ್ರು ಒಳ್ಳೇದು ಮಾಡ್ಲಿ ಪುಟ್ಟ ನಿನಗೆ ಓಕೆ ಈಗ ಬನ್ನಿ ನೇರವಾಗಿ ನಮ್ಮ ಉತ್ತರ ಕರ್ನಾಟಕದ ಜಾನಪದದ ಹೆಮ್ಮೆಯ ಗಾಯಕ ನಮ್ಮ ಮಲ್ಲು ಮುದ್ದೇಬ್ಯಾಳ್ ಅವರಿಂದ ಒಂದು ಸೊಗಸಾದ ಜಾನಪದ ಗೀತೆ ಕೇಳಿ ಆಡೋದಿಸಿ ಹೆಂಗಿದ್ರಿಪ್ಪ ಹುಲಿಗೋಳ ಹೆಂಗದ್ರಿ ಅಣ್ಣಗೋಡ್ರಿ ಹೆಂಗದ್ರಿ ಅಣ್ಣ ಇದು ಮೊದಲನೇದಾಗಿ ನಮ್ಮೂರ್ ಕಾರ್ಯಕ್ರಮ ಅಣ್ಣ ನಿಮ್ಮೂರ್ ಕಾರ್ಯಕ್ರಮ ಅಂತ ತಿಳ್ಕೊರಿ ಯಾಕಪ್ಪ ಅಂದ್ರ ಈ ಒಂದು ಕಾರ್ಯಕ್ರಮ ಮಾಡ್ಬೇಕಂದ್ರೆ ಬರೋಬ್ಬರಿ ಒಂದು ತಿಂಗಳ ಸತತ ಪ್ರಯತ್ನ ಮಾಡಿವ್ರಿ ಅಣ್ಣ ಯಾಕಂದ್ರೆ ಪ್ರತಿ ಸರ್ತಿ ಕಾರ್ಯಕ್ರಮ ಮಾಡ್ತಿದ್ವಿ ಬರೀ ಒಂದು ಜಗಳ ಅಲ್ಲಿ ಏನಾರ ಅಲ್ಲಿ ಅರ್ಧಕ್ಕ ನಿಂದಿರ್ತಿತ್ತು ಈ ಸರ್ತಿ ಹಂಗೆ ಮಾಡ್ಬೇಡ್ರಿ ಅಣ್ಣ ಇಷ್ಟೆಲ್ಲ ಕಲಾವಿದರು ಬಂದಾರ ಅಂದ್ರೆ ಒಂದು ಎಮ್ಮಿ ಬಂದೈತ್ರ ಅಂತ ಅವ್ರು ಹಿಂಡ್ಕೊಂಡು ಕೆಸಿಂದ ಹೈನ ಮಾಡ್ಕೊಳ್ಳುವಂತ ನೋಡ್ಕೊರಿ ಅದಕ್ಕಣ್ಣ ನೀವು ಎಷ್ಟು ಚಂದ ಇರ್ತೀರಲ್ಲ ನಾವು ಆಟ ಚಂದ ಕಾರ್ಯಕ್ರಮ ಮಾಡ್ತೀವಿ ಏನು ಹಾಡೋಣ್ರಿ ಜನಪದ ಹಾಡೋಣ್ರಿ ಅವ್ನು ಭಕ್ತಿಗೀತೆ ಹಾಡೋಣ್ರಿ ಜನಪದ ಹಾಡೋಣ್ರಿ ಅಣ್ಣ ಮಲ್ಲೋನ್ನ ಹಾಲು ಹಿಂಡ್ಕೋಕರಿ ರಗತು ಬರುತ್ತಾನ ಹಿಂಡ್ಕೋಬೇಡಪ್ಪ 3 ತಾಸು ದುಡಿಸ್ಕೊ ನಮ್ಮನ್ನ ಆಮೇಲೆ ಬೆಳೆಸ್ಕೋಬೇಡ ಯಾಕೆ ಮೈಲಾರಣ್ಣ ಯಾಕಂದ್ರಣ್ಣ ಇಷ್ಟೆಲ್ಲ ಕಲಾವಿದ್ರು ಕೂಡ್ಬೇಕಂದ್ರೆ ಅಣ್ಣ ಸಾಮಾನ್ಯ ಮಾತಾಗೋದಿಲ್ರಿ ಇವತ್ತಲ್ಲಿ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮ ಇಷ್ಟೊಂದು ಮಾಡ್ಬೇಕಂದ್ರೆ ಕಡ್ಯಾಕ ಎಲ್ಲಾರ ನಾವು ಕಾರ್ಯಕ್ರಮ ಮಾಡಿದೆವು 1.5 ಲಕ್ಷ ರೂಪಾಯಿ ಆಗತ್ತೆ ಅಣ್ಣ ಈ ಕಾರ್ಯಕ್ರಮ
ಈ ಒಂದು ಈ ಹೊಸ ಕಲಾವಿದರಿಗೆ ನಾನು ಕೊಟ್ಟಿನ ಬಹುಮಾನ ಎಷ್ಟು ಕೊಟ್ಟಿನಪ್ಪ ಅಂದ್ರೆ ಒಂದು ಪ್ರೀತಿ ಒಂದು ವಿಶ್ವಾಸ ಅನ್ನೋದೊಂದು ಕೊಟ್ಟೇನ್ರಿ. ನಾವು ಒಂದೇ ಒಂದು ತಕ್ಷಣ ಕಾಲ್ ಮಾಡಿಬಿಟ್ರೆ ಅಣ್ಣ ಅಂತ ಅಂದ್ಬಿಟ್ರೆ ಅಣ್ಣ ಈ ಡೇಟಿಗೆ ಇಟ್ಕೊರಿ ಅಣ್ಣ, ನಾ ಬರ್ತೀನಿ ನಿಮ್ಮೂರಲ್ಲ ನನ್ನ ಊರು ಅಂತೇಳಿ ಬಂದು ಮಾಡ್ಕೊಡ್ತೀನಿ ಅಂದ್ರೆ ನಮ್ಮ ಮೈಲಾರಣ್ಣರಾಗಿರ್ಬೋದು, ನಮ್ಮ ಪಲ್ವಿ ಅಮ್ಮರಾಗಿರ್ಬೋದು, ನಮ್ಮ ಚಂದ್ರೋಣ ಆಗಿರ್ಬೋದು, ಶಕೋಣ ಆಗಿರ್ಬೋದು, ಎಲ್ಲ ಕಲಾವಿದರು ತುಂಬಿರೋದೇ ಧನ್ಯವಾದ ಅಂತ ಹೇಳ್ತಾ ಈ ಮೇನ್ ಮ್ಯಾಟ್ರು ಆಗಿ ಇಲ್ಲಿ ಪ್ರೀತಿಯಾಗಿ ಮೋಸೋದು ಹುಡುಗರು, ನಮ್ಮ ಹುಡುಗರು ಎಷ್ಟು ಜನ ಅದಿರಿಲ್ಲ. ವಾವ್, ನಾನು ಪ್ರೀತಿಯಾಗಿ ಮೋಸೋದವನ ಅಣ್ಣ. ನಮ್ಮ ಹುಡುಗರಿಗೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ರೀ ಅಣ್ಣ. ಅದು ಡೈಲಾಗ್ ನಾ ಹೇಳೋದಕ್ಕಿದ್ರೆ ನಮ್ಮ ಗುರುಗಳು ಹೇಳ್ಬಿಡ್ತಾರ. ಲವ್ ಮಾಡಿದ್ದೆ ನಾನೊಂದು ತಪ್ಪ, ಕಾಲೇಜಿಗೆ ಹೋಗ್ತೀನಿ ಅಂತ ಮನ್ಯಾಗ ಹೇಳಿ ಬಂದೆ ಅನ್ನಪ್ಪ. ಹೌದು, ಹುಡುಗಿ ಕರ್ಕೊಂಡು ಹೋಟೆಲ್ ಕೊಯ್ದ ಕುಡಿಸಿದ್ದೆ ತಮ್ಸಪ್ಪ. ನಾನು ಬಕರ ಮಾಡಿ ಇನ್ನೊಬ್ಬನು ಕೂಡ ಓಡಿ ಹೋದಳ್ರಿ ಗಪ್ಚಿಪ್ಪ, ಓಡಿ ಹೋದಳ್ರಿ ಗಪ್ಚಿಪ್ಪ. ನನ್ನ ಬಾಳ್ಯದಾಗೂ ನನ್ನ ಲೈಫ್ನಾಗೂ ಹಂಗಾಗಿದ್ರಿ ಅಣ್ಣ. ನಾ ಪ್ರೀತಿಯಾಗ ಮೋಸೋದು ಹುಡುಗರಿಗೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಪ್ರೀತಿಯಾಗ ಮೋಸ ಮಾಡಿ ಬಿಟ್ಟು ಹೋಗ್ಯಾರ ಅಂತ ಭಾಳ ದುಃಖ ಪಡ್ಕೋಬೇಡ್ರಿ. ಯಾಕಂದ್ರೆ ಪ್ರೀತಿಯಾಗ ಮೋಸ ಮಾಡಿ ಬಿಟ್ಟು ಹೋದವ್ರು ಅವ್ರೇ ಆಟ ಮೆರಿತಿರ್ಬೇಕಂದ್ರೆ ಬಿಟ್ಟು ಕೊಟ್ಟ ಮಕ್ಕಳು ನಾವೆಟ್ಟು ತಿಂಡಿಲೇ ಮೆರಿಬಾರ್ದು. ಬಾಳ ಅನುಭವ ಐತಿ, ಬಾಳ ಅನುಭವ ಐತಿ. ಅದಕ್ಕೆ ಇವತ್ತು ನಿಮ್ಗೆ ಕೂಡ ಮಾತಾಡ್ಸಕ ನಮ್ಮ ಅಣ್ಣ ಕೂಡಿಸಿಬಿಟ್ಟಿನಲ್ಲಿ. ಬಂದ ನೋಡ ನನ್ನ ಗಾಡಿನ ತಂದಿನಿ ಮಹೇಂದ್ರ ತಾರನ್ನ, ನಿನ್ನ ಗಂಡ ತಿಂಗಳ ತನ್ನ ದುಡಿದಷ್ಟ ನಾ 2 ತಾಸಿನಾಗ ದುಡಿತೇನ. ಅಂತದೇನು ಮಾಡುತ್ತೆ ನಿನ್ನ ಗಂಡ ತಗೊಳಕ ಬಂದನ ನನ್ನ ಸೆಲ್ಫಿನ. ಹೌದು ಹುಲಿಯ, ನೆನಪ ಆಗಿರಬೇಕ ನಾನು ತಿನ್ನಿಸಿದ ಕುಲುಪಿನ. ಹೌದು ಹಗಲು ಬಾರು ಸೂರ. ಹಲಕಟ ಸಾಹಿತ್ಯ ಹುಟ್ಟತಾವ ಹುಡುಗ್ಯರ ಕೈಯ ಬಿಡನ. ಉತ್ತರ ಕರ್ನಾಟಕದಾಗ ಬೆಳೆಸಿನಿ ನಂದೊಂದು ಬ್ರ್ಯಾಂಡ್ ಅನ್ನ. ಏಕಂಟು ಹಗಲು ಬಾರು ಸೂರ. ಓಕೆ, ಡ್ರಾಗ್ ಸೌಂಡ್ ಕುಲ್ಪಿ ಅಂದ ಕರೆ ಬ್ರ್ಯಾಂಡ್ ಯಾವ್ದು ಹೇಳಿಲ್ಲ ಅದ್ರು. ಓಕೆ, ಡ್ರಾಗ್ ಸೌಂಡ್ ಅಲ್ಲಿ ಜೋರಾದ ಚಪ್ಪಾಳೆ ಮಲ್ಲು ಮುದ್ದೇಬೇಳವರಿಗೆ, ಹಾಗೆ ಸಾಥ್ ನೀಡುವ ನಮ್ಮ ಲಕ್ಷ್ಮಿ ಅವರಿಗೆ, ಹಾಗೆ ಪಲ್ಲವಮ್ಮನವ್ರಿಗೆ ಕೂಡ ಧನ್ಯವಾದಗಳು ಸಲ್ಲಿಸ್ತಾ ಈಗ ಬನ್ನಿ ವೇದಿಕೆ ಬರಮಾಡಿಕೊಳ್ಳೋಣ. ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಹೆಮ್ಮೆಯ ಕಲಾವಿದೆ, ಹದಿಹರೆಯ ಹುಡುಗರ ತುಂಬಿದ ನಿಮ್ಮ ಪ್ರಾಯ, ಅಕ್ಕಿನ ಮೇಲೆ ಬಿಡ್ತಾರೆ ಲೈಟಿಂಗ್ ಛಾಯ. ಇವತ್ತು ಹಿರಿಯರು ನೀವೇ ಮಾಡಬೇಕು ನಮ್ಮ ಹುಡುಗರ ನ್ಯಾಯ. ಯಾಕಂದ್ರೆ ನಮ್ಮ ಹುಡುಗರನ್ನ ಮರಳ ಮಾಡ್ಲಿಕ್ಕೆ ವೇದಿಕೆ ಬರ್ತಾ ಇದ್ದಾರೆ ಬ್ಯೂಟಿ ಕ್ವೀನ್ ಪ್ರಿಯಾ. ಬನ್ನಿ ಜೋರಾದ ಚಪ್ಪಾಳೆ. ಹಾಗೆ ಇನ್ನೋರ್ವ ಹೆಮ್ಮೆಯ ಕಲಾವಿದೆ, ಹುಡುಗರು ಲವ್ ಅಂತ ತಿರುಗುತ್ತೀರಿ ಬಿಟ್ಟು ದಾಡಿ, ನಮ್ಮ ಹುಡುಗರಿಗೆ ಕಣ್ಣಿನಲ್ಲೇ ಮಾಡ್ತಾಳೆ ಮೋಡಿ. ಅವಳ ಕುಣಿತ ನೋಡಿದರೆ ಸಾಕು ಜುಮ್ ಎನ್ನುತ್ತೆ ಮೈಯನ ನರನಾಡಿ. ಯಾರಂದ್ರೆ ಅವಳೇ ನಮ್ಮ ಡ್ಯಾನ್ಸರ್ ಸಂಜನಾ DKD. ಬಲಿ ಜೋರಾದ ಚಪ್ಪಾಳೆ. ಈ ಜೋಡಿ ಕಲಾವಿದರನ್ನ ವೇದಿಕೆ ಬರಮಾಡಿಕೊಳ್ಳೋಣ. ಈಗ ಮಲ್ಲು ಮುದ್ದೇಬೇಳವರಿಗೆ ಪ್ರೀತಿಯ ಒಂದು ಸನ್ಮಾನ ಕಾರ್ಯಕ್ರಮವನ್ನು, ಅಭಿಮಾನಿಗಳ ಒಂದು ಸನ್ಮಾನ ಇರುತ್ತೆ. ದಯವಿಟ್ಟು ಬೇಗನೆ 1 ನಿಮಿಷದಲ್ಲಿ ಆ ಕಾರ್ಯಕ್ರಮವನ್ನು ಮುಗಿಸ್ಬೇಕು. ಶಾಲೆ ಕಲಿತ ನಾರಿ ದೇಶಕ್ಕೆ ದಾರಿ. ಆದ್ರೆ ಈಗಿನ ಹುಡುಗರು ಹೇಳ್ತಾರ ಶಾಲೆ ಕಲಿತ ನಾರಿ ಪಾನ್ಶ ಪಂಗಡವನ್ನು ಕೂಡ ಪರಾರಿ. ಬರ್ಲಿ ಜೋರಾದ ಚಪ್ಪಾಳೆ. ನಮ್ಮ ಬಸವ ಡೆಕೋರೇಷನ್ನ ಮಾಲೀಕರು ನಮ್ಮ ವೀರೇಶ್ ಡವಳಿಗೆ ಅವರು ಮುದ್ದೇಬೇಳದೊಳಗೆ ಮದುವೆ ಕಲ್ಯಾಣ ಮಂಟಪದೊಳಗೆ ಫೇಮಸ್ ಡೆಕೋರೇಷನ್ ಮಾಡ್ತಾರೆ, ನಿಮ್ಮೆಲ್ಲರಿಗೂ ಗೊತ್ತಿರುವಂತ ವಿಷಯ. ಅವರು ಈಗ ಪ್ರೀತಿಯಿಂದ ಮಲ್ಲು ಮುದ್ದೇಬೇಳ ಅವರಿಗೆ 500 ರೂಪಾಯಿಗಳ ಕಲಾ ಕಾಣಿಕೆ ಕೊಟ್ಟಾರ. ಒಂದ್ಸಲ ಜೋರಿಗೆ ಚಪ್ಪಾಳೆ ಕೊಡ್ಬೇಕು ಅಂತ ಕೇಳ್ಕೊತೀವಿ ನಾವು. ಅವಿ ಬಾಯ್ಲೆ, ಇವತ್ತು ನಮ್ಮ ಆಧಾರ್ ಕಾರ್ಡ್ ಮಂದಿ ಭಾಳ ಐತಿ. ಆ ಶ್ರೀಶೈಲಣ್ಣ ರೇವಡಿ ಅವರು KB ಅಣ್ಣ ಹೊಳ್ಳಮುಳಿಯಲ್ಲಿ ವಾಮಿಗೆ ಫೋನ್ ಪೇ ಮಾಡಿಬಿಡ್ರಿ. ಇಲ್ಲಿ ತಗೋ, ಅವಾಗ